ಹೇಳು. ಮಾವ, ನೀವು ಬೇಡ ಅಂದ್ರೂ ನಾನು ಹೇಳ್ತಾ ಇದ್ದೆ. ಮಾವ, ಅಮ್ಮ ಹೇಳ್ತಿದ್ಲು ನಿಮ್ಗೆ ಯಾವ್ದೋ ಹುಡುಗನಿಂದ ಅಪಾಯ ಇದೆ ಅಂತ. ಆದ್ರೆ ನೀವು ಇಷ್ಟೊಟ್ಟೋರು, ಮತ್ತೆ ಬಾಲಕನಿಂದ ಅಪಾಯ ಹೇಗೆ? ಕೃಷ್ಣ, ಮಹಾರಾಜರ ಜೊತೆ ಹೀಗೆಲ್ಲ ಮಾತಾಡಬಾರದು. ಅಪ್ಪ, ಮಹಾರಾಜ ಅಲ್ಲ, ಮಾವ. ಅಲ್ದೆ ಮಾವನ್ ಜೊತೆ ಏನ್ ಬೇಕಾದ್ರೂ ಮಾತಾಡ್ಬೋದು ಅಲ್ವಾ ಕಂಸ ಮಾವ? ಸತ್ಯ ಹೇಳಿದೆ ಅಳಿಯ. ಮಾವನಿಂದ ಭಯವೇಕೆ? ಭಯ ಇದೆ ಕಂಸ ಮಾವ. ನನ್ನ ಹುಡುಕಿ ನಿಮ್ಗೆ ಸುಸ್ತಾಗಿರತ್ತೆ, ಅದಕ್ಕೆ ಹೋಗಿ ನೀವು ವಿಶ್ರಾಂತಿ ಮಾಡಿ. ತಾತಯ್ಯ, ಇವನೇ ಕೃಷ್ಣನಯ್ಯ. ವಿಶ್ರಾಂತಿ ಅಲ್ಲ, ಪೂರ್ಣ ಶಾಂತಿಯ ಸಮಯವಾಗಿದೆ. ಭಗವಂತ ಕಂಸನ ಮಹಾ ಆರತಿ ಆರಂಭವಾಗಲಿ. ಲಾಸರಿ ಜನರು ಸ್ವಾಮೀತನು, ಸಾಮ್ರಾಜ್ಯವಿದು ಅಧಿಕಾರಿವನು. ಅಜಯನು ಅಭಯನು ಅಚಲನು ಅಮರನು, ಅಜಯನು ಅಭಯನು ಅಚಲನು ಅಮರನು, ಮೃತ್ಯುವೇ ಅವತಾರಿವನು. ಇಂದು ನಿನ್ನ ರಕ್ಷಣೆಯನ್ನು ಆ ಚಕ್ರಧಾರಿ ವಿಷ್ಣು ಕೂಡ ಮಾಡಲಾರ. ಚಕ್ರಧಾರಿ ವಿಷ್ಣು, ನೀನು ಈ ಬಾಲಕರ ರಕ್ಷಣೆಯನ್ನೇನೋ ಮಾಡಿದೆ, ಆದರೆ ಈ ಬಾಲಕರಲ್ಲೇ ದೇವಕಿ ಅಷ್ಟಮ ಪುತ್ರನು ಇದ್ದಾನೆ ಎಂಬುದನ್ನು ನಿನ್ನ ಚಕ್ರದಿಂದ ತೋರಿಸಿದೆ. ಮಹಾರಾಜ, ಮಹಾರಾಜ, ಇದು ನಿಜವಲ್ಲ. ಇವರು ನಮ್ಮ ಮಕ್ಕಳು. ದಯಮಾಡಿ ನಮಗೆ ಹೋಗೋದಕ್ಕೆ ಅನುಮತಿ ಕೊಡಿ. ಹೋಗುವ ಸಮಯವಲ್ಲ ನಂದ, ನಿಮ್ಮೆಲ್ಲರ ಮೃತ್ಯುವಿನ ಸಮಯ ಬಂದಿದೆ. ದಂಡಗ್ರಹಕ್ಕೆ ಎಲ್ಲರನ್ನೂ ಕರೆದುಕೊಂಡು ಹೋಗಿ ಇದರಲ್ಲಿ ದೇವಕಿಯ ಸಂತಾನ ಯಾರೆಂದು ಮೃತ್ಯುವಿಗೂ ಮುನ್ನ ನೀವಾಗೆ ಹೇಳಿದರೆ ನಿಮ್ಮ ಜೀವ ಉಳಿಯಬಹುದು. ಎಳೆದೊಯ್ಯಿರಿ. ನಂದರಾಜನನ್ನು ಎಳೆದೊಯ್ಯಿರಿ. ಭಗವಂತ,
ನೀವು ನಮ್ಮ ಹತ್ಯೆ ಮಾಡಿ ನಮ್ಮನ್ನು ಉದ್ಧಾರ ಮಾಡಿದ್ದೀರಿ. ನಿಮಗೆ ಅನಂತ ಅನಂತ ಧನ್ಯವಾದಗಳು ಪ್ರಭು. ಹೇಗೆ ನೀವು ವಿಷ್ಣುವಿನ ಮಾರ್ಗದಲ್ಲಿ ಸಾಗಿ ನಮ್ಮ ಉದ್ಧಾರ ಮಾಡಿದಿರೋ ಹಾಗೆ ನೀವು ಎಲ್ಲರ ಉದ್ಧಾರವನ್ನೂ ಮಾಡಿ. ಇದನ್ನು ಸ್ವೀಕರಿಸಿ ಪ್ರಭು. ಇನ್ನು ನನಗೂ ಆಜ್ಞೆ ನೀಡಿ ಭಗವಂತ. ನಾರಾಯಣ ನಾರಾಯಣ. ಬಾಲಕರು, ಋಷಿ, ಹತ್ಯೆ, ಉದ್ಧಾರ, ವಿಷ್ಣುವಿನ ಮಾರ್ಗ. ಇದರ ಅರ್ಥವೇನೆಂದರೆ ನೀನು ಮೋಸದಿಂದ ಭಗವಂತ ಕಂಸನ ಕೈಯಿಂದ ನಿನ್ನದೇ ಋಷಿಗಳ ಉದ್ಧಾರ ಮಾಡಿಸಿದೆ. ಗೋಕುಲದ ಎಲ್ಲಾ ಬಾಲಕರನ್ನು ನಾವು ಕೊಂದು ಹಾಕ್ಬೇಕಿತ್ತು. ಇಲ್ಲ ಪ್ರಲಬ್ಧ, ನಿನಗೆ ಈಗಲೂ ತಿಳಿದಿಲ್ಲ ವಿಷ್ಣುವಿನ ಈ ಜಾಲ. ಯಾವ ಕಾರ್ಯವನ್ನು ಅವನು ಸ್ವತಃ ಮಾಡಲಾಗದೋ ಭಗವಂತ ಕಂಸನ ಕೈಯಿಂದ ಮಾಡಿಸುತ್ತಾನೆ. ಅರ್ಥಾತ್ ಭಗವಂತ ಕಂಸನ ಕೈಯಿಂದ ಪಾಪಿಗಳ ಉದ್ಧಾರ ಆಗದು ವಿಷ್ಣು. ಇನ್ನದಕ್ಕೆ ಸ್ಥಳವಿಲ್ಲ. ನಾನು ಇನ್ನ ಯಾವ ಬಾಲಕನ ಹತ್ಯೆ ಮಾಡುವುದಾದರೂ ಅವನು ನನ್ನ ಪ್ರೀತಿಯ ಸಹೋದರಿ ದೇವಕಿಯ ಅಷ್ಟಮ ಸಂತಾನವೆಂದು ನನಗೆ ನಿಶ್ಚಯವಾದಾಗಲೇ. ಅಂದ್ರೆ ನಮ್ಮ ಕೃಷ್ಣ ಹುಟ್ಟಿದ ದಿನ. ಅಂದ್ರೆ ಇದರ ಅರ್ಥ ಕೃಷ್ಣ ನಾಳೆ 5 ವರ್ಷದವನಾಗ್ತಾನೆ. ಕಂಸನಿಂದಾಗಿ ನಾನು ಎಲ್ಲ ಮರೆತು ಬಿಟ್ಟಿದ್ದೆ. ದಾಮೋದರ, ಮರಗುಳಿ ನೀನಲ್ಲ, ನಾನು. ಜೀವನದ ವೇಗದಲ್ಲಿ ಕೆಲವು ಸಲ ನಾವು ಜೀವನದ ಮಹತ್ವಪೂರ್ಣ ಕ್ಷಣಗಳನ್ನೇ ಮರೆತು ಬಿಡ್ತೀವಿ. ಬೇಗ ಹೋಗ್ಬೇಕು. ಗೋಕುಲಕ್ಕೆ ಹೋಗಿ ನಾವು ಕೃಷ್ಣನ ಜನ್ಮದಿನದ ಬಹಳಷ್ಟು ತಯಾರಿಗಳನ್ನು ಮಾಡಬೇಕು. ನಾಳೆ ನಮ್ಮ ಕೃಷ್ಣನ ಜನ್ಮದಿನ ಹೇಗ್ ಮಾಡಬೇಕು ಅಂದ್ರೆ ಸಂಪೂರ್ಣವಾಗಿ ಬ್ರಜಭೂಮಿ ಸಂಭ್ರಮಿಸಬೇಕು. ಮಾಡ್ತೀವಿ, ನಾವು ಮಾಡ್ತೀವಿ. ಕೃಷ್ಣನ ಜನ್ಮೋತ್ಸವ ಮಾಡ್ತೀವಿ. ನಾವು ಮಾಡ್ತೀವಿ. ಕೃಷ್ಣನ ಜನ್ಮೋತ್ಸವ ಮಾಡ್ತೀವಿ. ಬೇಗ ಬೇಗ ನಡೀರಿ, ಹೋಗೋಣ. ನಡಿ ಕೃಷ್ಣ, ನಡಿ. ಕೃಷ್ಣ ಬೇಗ ಬಾ. ಎಲ್ರು ವಸ್ತುಗಳನ್ನ ಎತ್ಕೊಳ್ಳಿ. ತಗೊಳ್ಳಿ. ಅಲ್ಲಿಡಿ, ತಗೊಳ್ಳಿ, ಅಲ್ಲಿಡಿ. ಅನ್ಸುತ್ತೆ ಅತ್ಗೆ ಅದು ನನಗೆ ಮರೆತು ಹೋಯ್ತು. ದಾಮೋದರಣ್ಣ, ನಿಮಗ್ ಎಷ್ಟ್ ಹೇಳಿದ್ರು ಅಷ್ಟೇ. ನೀವ್ ಖಂಡಿತ ಮರಗುಳಿ ಅಂದ್ರೆ ಮರಗುಳಿನೇ. ನೀನ್ ಚಿಂತೆ ಮಾಡ್ಬೇಡ ಕಂದ. ಈಗ ನೀನ್ ಗೋಕುಲಕ್ ಬಂದಿದ್ಯಲ್ಲ, ಈಗ ನಿನ್ನ ಅಮ್ಮನಿಂದ ಮತ್ತೆ ಬೆಣ್ಣೆಯಿಂದ ಯಾರೂ ದೂರ ಮಾಡಕ್ಕಾಗಲ್ಲ. ನಾನ್ ನಿನ್ಗೋಸ್ಕರ ತುಂಬಾ ಬೆಣ್ಣೆ ಮಾಡಿಟ್ಟಿದ್ದೀನಿ. ಅಮ್ಮ, ಹಾಗಿದ್ರೆ ತಡ ಯಾಕೆ? ಬೆಣ್ಣೆ ತಿನ್ಸು. ಇವತ್ ನಾನು ಹೊಟ್ಟೆ ತುಂಬಾ ಬೆಣ್ಣೆ ತಿಂತೀನಿ. ನಾಳೆ ನಮ್ ಕೃಷ್ಣನ್ ಹುಟ್ಟಿದಬ್ಬ ತಾನೆ. ಮತ್ತಿಲ್ಲಿ ಯಾವ ಸಡಗರ ಸಂಭ್ರಮ ಇಲ್ಲ, ಮತ್ತೆ ಯಾವ ಸಿದ್ಧತೆನೂ ಆಗಿಲ್ಲ. ಹೇಗ್ ಸಿದ್ಧತೆ ಇರೋಕ್ ಸಾಧ್ಯ? ಕೃಷ್ಣನ್ ಜೊತೆಗೆ ಯಶೋದೆ ಮನ್ಸೂನು ಮಥುರೆಗೆ ಹೋಗ್ಬಿಟ್ಟಿತ್ತಲ್ಲ. ಆದ್ರೆ ರೋಹಿಣಿ, ಈಗ ನಮ್ ಕೃಷ್ಣ ಬಂದಿದಾನಲ್ಲ, ಇನ್ಯಾಕ್ ತಡ ಮಾಡೋದು? ನೀನ್ ಖಂಡಿತ ಸರಿಯಾಗಿ ಹೇಳ್ದೆ. ಈಗ ನನ್ ಕಂದ ವಾಪಸ್ ಬಂದಾಗಿದೆ. ಇನ್ ಯಶೋದೆ ಅವಳ ಕಂದನ್ ಹುಟ್ಟಿದಬ್ಬನ ಹೇಗ್ ಆಚರಿಸ್ತಾಳೆ ಅಂದ್ರೆ ಇಡೀ ಜಗತ್ತು ಅದನ್ನ ನೆನಪಿಟ್ಕೋಬೇಕು. ರೋಹಿಣಿ ಅಕ್ಕ, ನಾವು ಕೃಷ್ಣನ್ ಜನ್ಮೋತ್ಸವಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋಬೇಕು. ನಡಿ ಕಂದ. ಮರಗುಳಿ, ಎಲ್ಲಿ ಹೋಗ್ತಿದ್ಯಾ? ನಂದಣ್ಣ, ಹುಟ್ಟದಬ್ಬ ಇದೆ, ಸಿದ್ಧತೆ ಮಾಡ್ಬೇಕಲ್ವಾ? ಸಿದ್ಧತೆ ಅಲ್ಲ, ಆಮಂತ್ರಣ. ನೀನು ಹೋಗಿ ಎಲ್ಲ ಗೋಕುಲವಾಸಿಗಳನ್ನ ಆಮಂತ್ರಿಸಿ ಬಾ. ನೆನಪಿರ್ಲಿ, ಯಾರನ್ನು ಮರಿಬೇಡ. ಎಲ್ಲ ಗೋಕುಲವಾಸಿಗಳನ್ನು ಕರಿಬೇಕು. ಆಯ್ತು ನಂದಣ್ಣ, ಬನ್ನಿ ಎಲ್ಲ ಹೋಗೋಣ. ಇದು ಒಬ್ಬ ಮಹತಿಯ ವಿಶ್ವಾಸ.
ನೀನೇ. ನಾರಾಯಣ. ರಾಕ್ಷಸನು ನೀನೇ. ನಾರಾಯಣ. ನಾರಾಯಣನ ಪರಮ ಭಕ್ತ ಹಾಗೂ ಶತ್ರುವು ನೀನೇ. ನಾರಾಯಣ. ಬ್ರಹ್ಮ ರಾಕ್ಷಸ ಶ್ರೀಧರ. ನಾರಾಯಣ. ಎಲ್ಲಿರುವೆ ನೀನು? ನಾರಾಯಣ. ಎಲ್ಲಿ? ನಾರಾಯಣ. 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 ಶ್ರೀಧರ, ಇಷ್ಟು ವರ್ಷಗಳ ನಿನ್ನ ದಶಕಗಳಿಂದ ಯಾವ ನಾರಾಯಣನನ್ನು ಹುಡುಕುತ್ತಿರುವೆಯೋ ಭಗವಂತ ಕಂಸನು ಅವನನ್ನು ಕಂಡು ಹಿಡಿದಿದ್ದಾನೆ. ನಾರಾಯಣ. ಆದರೆ ನೀನು ತಿಳಿಯಲು ಉತ್ಸುಕನಾಗಿಲ್ಲ. ಹೊರಡುತ್ತೇನೆ. ನಾರಾಯಣ. ನಾರಾಯಣ. ಎಲ್ಲಿದ್ದಾನವನು? ಗೋಕುಲದಲ್ಲಿ. ನಾರಾಯಣ. ನನಗೆ ಹೇಗೆ ಗೊತ್ತು? ಆ ಚಕ್ರಧಾರಿ ನನ್ನ ಶತ್ರು ಕೂಡ, ನಿನ್ನ ಶತ್ರು ಕೂಡ. ನಿನ್ನನ್ನು ಮನುಷ್ಯನಿಂದ ಬ್ರಹ್ಮ ರಾಕ್ಷಸನಾಗಿ ಮಾಡಿದ ಮತ್ತು ನನ್ನ ಹತ್ಯೆಗಾಗಿ ಬಾಲಕನನ್ನು ಕಳುಹಿಸಿದ್ದಾನೆ ಇಲ್ಲಿಗೆ. ನಾರಾಯಣ. 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 ಈ ಸಮಯದಲ್ಲಿ ಗೋಕುಲದಲ್ಲಿದ್ದಾನೆ. ಒಮ್ಮೆ ನೀನು ಆ ಬಾಲಕನನ್ನು ಹುಡುಕಿದರೆ ಶ್ರೀಧರ, ಪತ್ತೆ ಮಾಡಿದರೆ ವಸುದೇವ ದೇವಕಿಯ ಅಷ್ಟಮ ಪುತ್ರ ಯಾರೆಂದು ನಿನಗೆ ಆ ನಿನ್ನ ನಾರಾಯಣನು ಸಿಗುತ್ತಾನೆ. ಶ್ರೀಧರ, ಭಗವಂತ ಕಂಸನು ನಿನಗೆ ನಿನ್ನ ಈ ಬ್ರಹ್ಮ ರಾಕ್ಷಸ ಜೀವನದಿಂದ ಮುಕ್ತವಾಗಲು ಅವಕಾಶ ನೀಡಿದ್ದಾನೆ. ಈ ಅವಕಾಶದ ಲಾಭ ಪಡೆದುಕೋ, ಅನ್ಯಥಾ ಮುಂಬರುವ ಹಲ ದಶಕಗಳು ಇದೇ ರೀತಿಯ ಹಾಳು ಬಾವಿಯಲ್ಲಿ ನಿನ್ನ ಉಗುರುಗಳಿಂದ ಪರಚುತ್ತಿರುತ್ತೀಯ. ನಾರಾಯಣ, ನಾರಾಯಣ. ನಾರಾಯಣ.